ಅಂಬರೀಷ್ ಕಲ್ಚರಲ್ ಆರ್ಟ್ಸ್ ಅಕಾಡೆಮಿ ಚಾರಿಟೇಬಲ್ ಟ್ರಸ್ಟ್ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಮಕ್ಕಳಿಗಾಗಿ ಆಯೋಜಿಸಲಾದ ಸಾಂಸ್ಕೃತಿಕ ವೈಭವ ಎಂಬ ರೋಮಾಂಚಕ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಿತು. ಆಗಸ್ಟ್ 16, 2026 ಭಾನುವಾರ ಬೆಂಗಳೂರಿನ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ನಡೆದ ಈ ಉಚಿತ ಕಾರ್ಯಕ್ರಮವು ಯುವ ಭಾಗವಹಿಸುವವರಿಗೆ ತಮ್ಮ ಕಲಾತ್ಮಕ ಪ್ರತಿಭೆಯನ್ನು ಪ್ರದರ್ಶಿಸಲು ವೇದಿಕೆಯನ್ನು ನೀಡಿತು. ಸಂಸ್ಥಾಪಕ ಅಧ್ಯಕ್ಷ ಕೆ.ಎನ್. ಪ್ರಕಾಶ್ ನೇತೃತ್ವದಲ್ಲಿ ಅಕಾಡೆಮಿ ಭಾಗವಹಿಸುವ ಪ್ರತಿಯೊಂದು ಮಗುವನ್ನು ಸಿಹಿ ತಿನಿಸುಗಳು ಮತ್ತು ಪ್ರಶಸ್ತಿ ಪ್ರಮಾಣಪತ್ರದೊಂದಿಗೆ ಗುರುತಿಸಿತು. ಈ ಕಾರ್ಯಕ್ರಮವನ್ನು ಸ್ಮರಣೀಯವಾಗಿಸಲು ಉದಾರ ಬೆಂಬಲ ನೀಡಿದ್ದಕ್ಕಾಗಿ ಸಾರ್ವಜನಿಕರಿಗೆ ಟ್ರಸ್ಟ್ ತನ್ನ ಹೃತ್ಪೂರ್ವಕ ಕೃತಜ್ಞತೆಯನ್ನು ವ್ಯಕ್ತಪಡಿಸಿತು ಮತ್ತು ಸಮುದಾಯವು ಅವರ ನಡೆಯುತ್ತಿರುವ ಸಾಂಸ್ಕೃತಿಕ ಪ್ರಯತ್ನಗಳನ್ನು ಬೆಂಬಲಿಸುವುದನ್ನು ಮುಂದುವರಿಸಲು ಆಹ್ವಾನಿಸುತ್ತದೆ. ಎಕ್ಸ್‌ಪ್ರೆಸ್ ಟೈಮ್ಸ್ ಚಾನಲ್ನ ಕಾರ್ಯಕ್ರಮ ನಿರ್ದೇಶಕರಾದ BS ನಾಡಪ್ರಕಾಶ್ ಆದ ನಾನು ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಕ್ಕ ಮಹಾದೇವಿ ಸಭಾಂಗಣದಲ್ಲಿದ್ದೀನಿ. ಇಂದು ಅವರು ನಮ್ಮ ನಾಡಿನ ಹೆಮ್ಮೆಯ ಪುತ್ರ, ಕರುಣಾಮಯಿ, ರೆಬಲ್ ಸ್ಟಾರ್, ಕರ್ನಾಟಕ ರತ್ನ ಡಾಕ್ಟರ್ ಅಂಬರೀಷ್ ರವರ ಹೆಸರಿನಲ್ಲಿ ಒಂದು ಚಾರಿಟೇಬಲ್ ಟ್ರಸ್ಟನ್ನು ಸ್ಥಾಪಿಸಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷರಾದ ಪ್ರಕಾಶ್ ಅವರು ಇಂದಿನ ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಪ್ರಕಾಶ್ ಅಂತ, ಶುಭಮಸ್ತು ಪತ್ರಿಕೆ ಸಂಪಾದಕರು ಮತ್ತು ಅಂಬರೀಷ್ ಸಾಂಸ್ಕೃತಿಕ ಕಲಾ ಅಕಾಡೆಮಿ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರು. ನಾವು ಚಿಕ್ಕ ವಯಸ್ಸಿನಿಂದಲೂ ಅಂಬರೀಷ್ ಅಣ್ಣನವರ ಅಭಿಮಾನಿ. ಅವ್ರ ಮನೆಗೆ ಹೋಗಿ ಅವ್ರ ಕೈಲಿ ಬೈಸ್ಕೊಂಡು, ಉಗಿಸ್ಕೊಂಡು, ಆಡ್ಕೊಂಡು ಅವರ ಸಿನಿಮಾಗಳನ್ನ ನೋಡಿ ಬೆಳೆದವ್ರು ನಾವು. ಅವರು ನಮ್ಮ ಜೊತೆ ಇಲ್ಲ ಅಂತ ಅಂದ್ಕೊಳ್ಳೋಕ್ಕೆ ನಾವು ಹೋಗಿಲ್ಲ. ಯಾವುದೋ ಸಿನಿಮಾಗೆ ಹೋಗಿದ್ದಾರೆ, ಶೂಟಿಂಗ್ ಮಾಡ್ತಾಯಿದ್ದಾರೆ, ಶೂಟಿಂಗಿಂದ ಬಂದು ನಮ್ಮ ಜೊತೆ ಇದ್ದಾರೆ ಅಂತ ತಿಳ್ಕೊಂಡಿದ್ದೀವಿ. ಪ್ರತಿ 3 ತಿಂಗಳಿಗೊಮ್ಮೆ ನಾವು ಅಂಬರೀಷ್ ಅಣ್ಣನವರ ಸಾಂಸ್ಕೃತಿಕ ಕಲಾ ಅಕಾಡೆಮಿಯಿಂದ ಅವ್ರ ಹೆಸರಿನಲ್ಲಿ ಮಕ್ಕಳಿಂದ ಮಕ್ಕಳಿಗೋಸ್ಕರ, ಮಕ್ಕಳಿಗಾಗಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸ್ಕೊಂಬರ್ತಾಯಿದ್ದೀವಿ. ಅದಕ್ಕೆ ಎಲ್ಲ ನಮ್ಮ ಸ್ನೇಹಿತರು ತುಂಬ ಹೃದಯದಿಂದ
ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ ಹೃದಯಪೂರ್ವಕವಾದ ಧನ್ಯವಾದ ಹೇಳ್ತೀನಿ. ಹಾಗೆ ನಮ್ಮ ಜಗದೀಶ್ ಗೌಡರು ಮೈಸೂರಿಂದ ಬಂದಿದ್ದಾರೆ, ಅವರು ಕೂಡ ಒಂದೆರಡು ಮಾತು ಅಂಬರೀಷ್ ಅಣ್ಣವ್ರ ಬಗ್ಗೆ ಮಾತಾಡ್ತಾರೆ. ಕಾರ್ಯಕ್ರಮದ ಬಗ್ಗೆ ಇವತ್ತು ಅದ್ಭುತವಾದ ಕಾರ್ಯಕ್ರಮ ಮಕ್ಕಳಿಂದ ಮಕ್ಕಳಿಗೆ ನಡೀತಾ ಇದೆ. 3 ಗಂಟೆಯಿಂದ 9 ಗಂಟೆವರೆಗೂ ಅಕ್ಕ ಮಹಾದೇವಿ ಸಭಾಂಗಣ ನಡೀತಾ ಇದೆ. ಪ್ರೇಕ್ಷಕರು ಜಾಸ್ತಿ ಬಂದಿದ್ದಾರೆ, ನಾನು ಅಂದ್ಕೊಂಡಿರಲಿಲ್ಲ. ನಿಜವಾಗ್ಲೂ ಕಣ್ಣ ನೀರು ಬರ್ತದೆ. ಯಾಕಂತಂದರೆ ಯಾವುದೋ ಒಂದು ಕಾರ್ಯಕ್ರಮ 20 ಜನ 30 ಜನ ಬರೋದೇ ಜಾಸ್ತಿ. ಅಂಥದ್ದಲ್ಲಿ 180, 190, 200 ಜನ ಒಂದು ಸಭಾಂಗಣ ತುಂಬಿದೆ ಅಂತಂದರೆ ಅದಕ್ಕೆ ನಮ್ಮ ಯಜಮಾನರೇ ಕಾರಣ. ಜೈ ಅಂಬರೀಷ್. ನೋಡಿದ್ರೆ ವೀಕ್ಷಕರೇ, ಈ ಟ್ರಸ್ಟಿನ ಅಧ್ಯಕ್ಷರಾದ ಪ್ರಕಾಶ್ ಅವರಿಗೆ ನಮಗೆ ಅನುಭವವಾದ ಸಂಬಂಧ. ಯಾಕೆಂದರೆ ನನಗೆ ಅವರು ಅರ್ಧ ಹೆಸರು ನನಗೆ ಕೊಟ್ಟುಬಿಟ್ಟಿದ್ದಾರೆ. ನನ್ನ ಹೆಸರು ಪ್ರಕಾಶ್ ದಾನ ಮಾಡಿದ್ದಾರೆ. ಆದ್ದರಿಂದ ಅವನ್ನ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಈಗ ಮೈಸೂರಿನ ಜಗದೀಶ್ ಅವರು ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತಾಡಿ. ಎಲ್ರಿಗೂ ನಮಸ್ಕಾರ. ಈ ಕಾರ್ಯಕ್ರಮದ ಬಗ್ಗೆ ಹೇಳಬೇಕು ಅಂದರೆ ಇದನ್ನೆಲ್ಲ ಉಸ್ತುವಾರಿ ತಗೊಂಡು ಮಾಡ್ತಾಯಿರೋದು ಪ್ರಕಾಶ್ ಸರ್ ಅವರು. ಅವ್ರಿಗೆ ನಿಜವಾಗಲೂ ಕೃತಜ್ಞತೆ ಸಲ್ಲಿಸಲೇಬೇಕು. ಇದಕ್ಕೆಲ್ಲ ನೇರ ಉಸ್ತುವಾರಿ ಜವಾಬ್ದಾರಿ ತಗೊಂಡು ಮಾಡ್ತಿದ್ದಾರಲ್ಲ, ಅದೇ ಒಂದು ದೊಡ್ಡ ಖುಷಿ. ಮತ್ತು ಅಂಬರೀಷ್ ಅಣ್ಣನ ಕಾರ್ಯಕ್ರಮ ಅಂದರೆ ಆಗಿರುತ್ತೆ. ಏಕೆಂದರೆ ಅಂಬರೀಷ್ ಅಣ್ಣ ಅಂದರೆ ಒಂದು ಗತ್ತು. ಇನ್ನು ಅವ್ರ ಕಾರ್ಯಕ್ರಮ ಇನ್ನೂ ದೊಡ್ಡದಾಗಿರ್ತದೆ. ಇಂಥ ಒಂದು ಕಾರ್ಯಕ್ರಮನ ಮಾಡೋಕ್ಕೆ ನಮಗೆ ಒಂದು ಅವಕಾಶ ಕೊಟ್ಟಿದ್ದಾರಲ್ಲ, ಅದಕ್ಕೆ ನಾವು ಚಿರೋಣಿಯಾಗಿರ್ತೀವಿ. ಅಂಬರೀಷ್ ಅಣ್ಣನ ಬಗ್ಗೆ ಏನು ಹೇಳಲೇಬೇಕಾಗಿಲ್ಲ. ಅಂಬರೀಷ್ ಅಣ್ಣ ಈ ಹುಟ್ಟೋ ಮಕ್ಕಳಿಂದ ಹಿಡಿದು ಸಾಯೋ ಮುದುಕರವರೆಗೂ ಎಲ್ರಿಗೂ ಗೊತ್ತೇ ಇದೆ. ಅವ್ರ ಬಗ್ಗೆ ನಾವೇನು ಹೊಸದಾಗಿ ಹೇಳೋ ಅವಶ್ಯಕತೆ ಇಲ್ಲ. ಹಂಗಿದ್ದಾಗಿ ನಾವು ಸಹ ಅಂಬರೀಷ್ ಅಣ್ಣವ್ರ ಅಪ್ಪಟಾಭಿಮಾನಿ. ನಾನು ತಟ್ಟಿಂದ ಇವತ್ತವರೆಗೂ ಅಂಬರೀಷ್ ಅಣ್ಣನ ಪಿಕ್ಚರೇ ನೋಡ್ಕೊಂಡು ಬಂದು ಅವ್ರದ್ದೇ ಬೆಳೆದಿರೋದು. ನಾನು ಇವತ್ತು ಟಿ ವಿಲಿ ಹಾಕಿದ್ರು ಅಷ್ಟೇ, ಯಾವುದೇ ಒಂದು ಸಾಂಗ್ ಹಾಕಿದ್ರು ಅಷ್ಟೇ ಅಂಬರೀಷ್ ಅಣ್ಣವ್ರದ್ದೇ ಹಾಕೋದು. ಇಲ್ಲಾಂದರೆ ಏನೋ ಟಿ ವಿನೇ ಆಫ್ ಮಾಡಿರ್ತೀನಿ ಹೊರತು ನಾವು ಇದು ಮಾಡ್ಕೊಳ್ಳೋಲ್ಲ. ಹಂಗಾಗಿ ಇದೊಂದು ಕಾರ್ಯಕ್ರಮಕ್ಕೆ ನಮಗೂ ಭಾಗವಹಿಸೋಕ್ಕೆ ಅವಕಾಶ ಕೊಟ್ಟ ಪ್ರಕಾಶ್ ಸರ್ಗೆ ಕೃತಜ್ಞತೆ. ನಮಸ್ತೆ, ನಾನು ಜಗದೀಶ್ ಅವ್ರ ವೈಫು ಶ್ರುತಿ ಮಾತಾಡ್ತಾ ಇರೋದು. ಇಲ್ಲಿ ಬೆಂಗಳೂರಲ್ಲಿ ಅಂಬರೀಷ್ ಅವ್ರದ್ದು ಒಂದು ಪ್ರೋಗ್ರಾಮ್ ಇದೆ ಅಂತ ಹೇಳಿದಾಗ ನನಗೆ ಯಾವ ಥರ ಇರುತ್ತೆ ಅನ್ನೋ ಐಡಿಯಾ ಇರಲಿಲ್ಲ. ನಿಮಗೆ ಗೊತ್ತು ಅಂಬರೀಷ್ ಹೇಗೆ ಕಲಿಯುಗ ಕರ್ಣ ರೆಬಲ್ ಸ್ಟಾರ್ ಅಂಬರೀಷ್ ಅಂದರೆ ನನ್ನ ಹಸ್ಬೆಂಡ್ಗೆ ನಾನು ಮದುವೆಯಾಗಿ 18 ಇಯರ್ಸ್ ಆದರೂ ಅವ್ರಿಗೆ ತುಂಬಾ ಇಷ್ಟ. ಅಂಬರೀಷ್ ಅಂದರೆ ತುಂಬ ಇಷ್ಟ. ಅವ್ರ ಕೈ ಮೇಲೆ ಅಚ್ಚ ಕೂಡ ಇದೆ. ಚಿಕ್ಕದ್ರಿಂದನೂ ಅವ್ರು ಅಂಬರೀಷ್ ಫಿಲ್ಮ್ ನೋಡ್ಕೊಂಡೇ ಬಂದಿದ್ದಾರೆ. ಅಂಬರೀಷ್ ಅಂದರೆ ತುಂಬ ಇಷ್ಟ ಅವರಿಗೆ. ಅವರು ಈ ಥರದೊಂದು ಅಕಾಡೆಮಿಕ್ ಸೇರಿಕೊಂಡು ಏನೇನೋ ಮಾಡ್ತಾಯಿದೆ ಅಂತ ನನಗೆ ಗೊತ್ತಿರಲಿಲ್ಲ, ನನಗೆ ಗಮನಕ್ಕೆ ತೊಗೊಂಬಂದಿರಲಿಲ್ಲ. ಇವಾಗ ಮೊನ್ನೆ ಹೇಳಿದ್ರು ಹಿಂಗೆ ಪ್ರೋಗ್ರಾಮ್ ಇದೆ ಹೋಗಬೇಕು ಅಂತ ಹೇಳಿದಾಗ ನನಗೆ ಖುಷಿ ಆಯಿತು. ಯಾಕಂದರೆ ಅವರಿಗೆ ಅದರಲ್ಲೊಂದು ಖುಷಿ ಸಿಗುತ್ತೆ. ಅಂಬರೀಷ್ ಇವತ್ತು ನಮ್ಮೆಲ್ಲರನ್ನ ಅಗಲಿ ಹೋಗಿರ್ಬೋದು, ಬಟ್ ಅವ್ರ ಫಿಲ್ಮ್ಗಳನ್ನ ನಾವು ತೆರೆ ಮೇಲೆ ನೋಡುವಾಗ ಅವರು ಬದುಕಿದ್ದಾರೆ, ನಿಜವಾಗ್ಲೂ ನಮ್ಮ ಜೊತೆ ಇದ್ದಾರೆ ಅನ್ನೋ ಒಂದು ಭಾವನೆ ಎಲ್ಲರಿಗೂ ಉಂಟಾಗುತ್ತೆ. ಇವತ್ತು ಅವ್ರ ಹೆಸರಲ್ಲೇ ಮಾಡ್ತಾರೆ ಇದೊಂದು ಪ್ರೋಗ್ರಾಮ್ಗೆ. ಇಷ್ಟೊಂದು ಜನ ಬಂದು ಇಷ್ಟೆಲ್ಲ ಖುಷಿಯಾಗಿ ಅವ್ರ ಸಾಂಗ್ಗಳಿಗೆ ಡ್ಯಾನ್ಸ್ ಎಲ್ಲ ಮಾಡ್ತಾರೆ ನೋಡಿದಾಗ ಎಲ್ಲೋ ಒಂದು ಕಡೆ ಅಂಬರೀಷ್ ಅವರು ನಿಜವಾಗ್ಲೂ ಇನ್ನೂ ನಮ್ಗಳ ಜೊತೆನೇ ಇದ್ದಾರೆ ಅನ್ನೋ ಒಂದು ಫೀಲ್ ಆಗ್ತಾ ಇದೆ. ಖುಷಿ ಆಗ್ತಾ ಇದೆ ನನಗೆ. ಈ ಪ್ರೋಗ್ರಾಮಿಗೆ ಒಂದು ಖಂಡಿತ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸರ್. ನೀವೆಲ್ಲ ಇಷ್ಟು ಮುತುವರ್ಜಿಯಿಂದ ಈ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿ ಇಷ್ಟು ಸಕ್ಸಸ್ಫುಲ್ಲಾಗಿ ಮಾಡ್ತಾ ಇರೋದಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ಇವತ್ತು ಈ ಪ್ರೋಗ್ರಾಮ್ ಬಂದು ಎಷ್ಟು ಖುಷಿ ಆಯಿತು ಅಂದರೆ ನಮ್ಮ ಚಿಕ್ಕ ವಯಸ್ಸಿನ ಪ್ರತಿಯೊಂದು ಸ್ಟೇಜಸ್ ಆಫ್ ಎವ್ರಿ ಇಯರ್ ನಾವು ನೋಡಿರೋ ಒಂದೊಂದು ಸಕ್ಸಸ್ಸು, ಒಂದೊಂದು ಹಾಡು ನಾವು ಪ್ರತಿಯೊಂದು ಸ್ಟೇಜ್ ಮೇಲೆ ಹೋಗಿ ಡ್ಯಾನ್ಸ್ ಮಾಡಿದ್ವಿ. ಪ್ರತಿಯೊಂದು ಸತಿ ಅಂಬರೀಷ್ ಅವರ ಹೆಸರು, ಅವ್ರ ಹಾಡುಗಳು, ಪ್ರತಿಯೊಂದು ಹಾಡುಗಳು ನಮಗೆ ಇವತ್ತು ಮೆಲ್ಕು ಆಗ್ತಾ ಇದೆ. ಈ ಪ್ರೋಗ್ರಾಮ್ ನಮಗೆ ಚಿಕ್ಕ ವಯಸ್ಸಿಂದ ಎಲ್ಲರೂ ಜ್ಞಾಪಕ ಬರೆಸ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ. ನನ್ನ ಹೆಸರು ನವೀನ್ ಅಂತ. ಬೇಸಿಕಲಿ ನಾವು ಅಡ್ವೊಕೇಟ್ಸ್. ಇವನ್ ನನ್ನ ವೈಫ್ ಸೌಮ್ಯ ಅವರು ಅಡ್ವೊಕೇಟೆ. ಸೊ ಇವಾಗ ಪ್ರಕಾಶ್ ಸರ್ ಅವರು ನಮಗೆ ಈ ಥರ ಒಂದು ವೇದಿಕೆ ನಮಗೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ಲ ಮಕ್ಕಳಿಗೆಲ್ಲ ಕೊಡ್ತಾ ಇದ್ದಾರೆ. ಅದೇ ಥರ ಸೌಮ್ಯಾಗೂ ಒಂದು ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ ವಿಷಯಕ್ಕೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದೀರಿ ಈ ಸತಿ. ಅವ್ರಿಗೂ ನನಗೆ ಗೊತ್ತಿರಂಗೆ ಫಸ್ಟ್ ಟೈಮ್ ಅನಿಸುತ್ತೆ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಈ ಥರ ಕಾರ್ಯಕ್ರಮ ಇನ್ನೂ ಚೆನ್ನಾಗಿ ನಡೀಬೇಕು. ಅಂಬರೀಷ್ ಸರ್ ಅವ್ರ ಹೆಸರಲ್ಲಿ ಈ ಥರ ಇಷ್ಟು ಒಳ್ಳೆ ಪ್ರೋಗ್ರಾಮ್ ಮಾಡ್ತಾಯಿದ್ದೀರಾ. ಇನ್ನೂ ತುಂಬ ಜನಕ್ಕೆ ರೀಚ್ ಆಗಬೇಕಿದು. ನಮ್ಮಂಥವ್ರಿಗೆ ಎಲ್ಲ ಪ್ರೋತ್ಸಾಹ ಕೊಡ್ತಾ ಇರೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಒಂದು ಕಾರ್ಯಕ್ರಮ ಆಗಬೇಕು ಅಂತಂದರೆ ಒಬ್ಬರ ಕೈಲಾಗಲ್ಲ. ಇಂಥವರೆಲ್ಲ ಸಪೋರ್ಟಿಂದನೇ ಒಂದು ಕಾರ್ಯಕ್ರಮ ಆಗೋದು. ಅವರಿಗೆ ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ. ನಾವು ಮಾಡ್ತಾ ಇರೋದು ಒಂದು ಕಾರ್ಯಕ್ರಮ ಮಕ್ಕಳಿಂದ ಮಕ್ಕಳಿಗಾಗಿ, ಬಟ್ ಎಲ್ಲ ಉಚಿತವಾಗಿ. ಮಕ್ಕಳಿಗೆ ಒಂದು ಪಾರಿತೋಷಕ ಆಗಲಿ, ಅವ್ರಿಗೆ ಸರ್ಟಿಫಿಕೇಟ್ ಆಗಲಿ, ಅವ್ರಿಗೆ ಒಂದು ಶಾಲ್ ಆಗಲಿ, ಎಲ್ಲ ಕೂಡ ಒಂದೊಂದು ಮಕ್ಕಳಿಗೂ ಉಚಿತವಾಗಿ ಕೊಡ್ತಾಯಿದ್ದೀವಿ. ಇದೆಲ್ಲ ಇವರು ಆರ್ಗನೈಸ್ ಮಾಡಿರೋದು. ಇವ್ರಿಗೂ ಕೂಡ ಅಂಬರೀಷ್ ಅಣ್ಣನವರ ಅಪ್ಪಟ ಅಭಿಮಾನಿಗಳಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೀನಿ. ತುಂಬ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.